ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಅಡ್ವೆಂಚರ್ಸ್. ಸೊ ಗೈಸ್, ಇವತ್ತು ನಾವು ಹೋಗ್ತಾ ಇದೀವಿ ನಾರಾಯಣಗಿರಿ ಅಲ್ಲೇನಾ, ಅದು ನಾರಾಯಣಗಿರಿ ಬೆಟ್ಟಕ್ಕೆ ಹೋಗ್ತಾ ಇರೋದು ಇಬ್ರೆ. ಯಾರು ಬರ್ತಾರೆ, ಇನ್ಯಾರು ಬರಲ್ಲ, ನಮ್ಗೆ ಗೊತ್ತಲ್ಲ. ಎಲ್ಲರೂ ಆಗಲ್ಲ ಆಗಲ್ಲ ಅಂತಾರೆ, ಅದಕ್ಕೆ ನಾವಿಬ್ರೆ ಹೊರಟಿದ್ದೀವಿ. ಸೊ ನಾರಾಯಣಗಿರಿಗೆ ಇವಾಗ ಕರೆಂಟ್ಲಿ ಪೆಟ್ರೋಲ್ ಹಾಕ್ಸ್ಬೇಕು. ನಮ್ದು ಫ್ಯೂಲ್ ಎಂಟಿ ಗೊತ್ತಿರೋ ವಿಚಾರ. ಸೊ ಇಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. Club isn't the best place to find the lovers, so the bar is where I go. Me and my friends at the table doing shots, tripping fast, and then we talk slow. And you come over and start up a conversation with just me, and trust me, I'll give it a chance. Now take my hand, stop it, and the man on the jukebox, and then we start to dance. And now I'm singing like, girl, you know I want your love. Your love was handmade for somebody like me. Come on now, follow my lead. I may be crazy, don't mind me. Say, boy, let's not talk too much. Grab on my waist and put that body on me. Come on now, follow my lead. Come on now, follow my lead. ಇವ್ ನೋಡಿಸ್ತಾ ಇದ್ದಾನೆ ಅಲ್ಲಿ ಬೆಟ್ಟ ನೋಡ್ರಿ. ಇದೇ ಬೆಟ್ಟಕ್ಕೋ ನಡೆಯೋ, ಅದಕ್ಕೆ ಇವ್ ನೋಡಿಸ್ತಾ ಇದ್ದಾನೆ. ವೆದರ್ ನೋಡ್ರಿ, ಈ ಕಡೆ ಎಲ್ಲ ಪೂರ್ತಿ ಗಿಡಗಳು ಮರಗಳು ಎಲ್ಲ ಗಿಡ ಮರ ಇದಾವೆ. ಅದಕ್ಕೆ ಅವರೇ ಇಸ್ಕೊಟ ಹೊಡಿಯಪ್ಪ ಅಂತ ಕೊಟ್ಟಿದ್ದೀನಿ ಅಷ್ಟೇ. ನೋಡಿದ್ರೆ ಕಾಡು ಕಾಣಿಸ್ತೈತೆ, ಅಲ್ಲಿ ಮಾತ್ರ ಬೆಟ್ಟಗಳು ಕಾಣಿಸ್ತಿದೆ. ಇನ್ನೂ 8.1 ಕಿಲೋಮೀಟರ್ ಇದೆ. ನೋಡ್ಬೇಕು ಎಷ್ಟೊಂದು ಹೋಗ್ತಾ ಇದೀವಿ, ಸಿಗ್ತಾನೆ ಇಲ್ಲ. ಅದು ಇವಾಗ ಕಾಣಿಸ್ತಿದೆ ಬೆಟ್ಟ. ಇದು ಹೈಟಲ್ಲಿ ಇದೆ, ಸರ್ಟನ್ ಹೈಟಲ್ಲಿ ನೋಡ್ರಿ ಎಷ್ಟು ಹೈಟಲ್ಲಿ ಇದೆ. ಇವಾಗ ಡೌನ್ ಬರುತ್ತೆ. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಬಂಡೆ ಇದು. ನೋಡಿ ಇಲ್ಲಿ ಎಷ್ಟು ಎಲ್ಲ ಕಡೆ ಬಂಡೆ ಹತ್ರ ಬಂದಿದೀವಿ. ಎಷ್ಟು ದೊಡ್ಡದಿದೆ, ಒಂಥರ ಏನೋ ನರಗಳು ಹೊರಗಡೆ ಬಂದಂಗಿರುತ್ತಲ್ಲ, ಆ ಥರ ಇದೆ ಅದೆಲ್ಲ. ಅದ್ರ ಮೇಲೆ ನೀಟಾಗಿ ಕವರ್ ಆಗ್ತಿಲ್ಲ. ಬೆಟ್ಟ ಎಲ್ಲಿ ನೋಡಿದ್ರು ಕಲ್ಲು ಬೆಟ್ಟ ಎಲ್ಲ ಪೂರ್ತಿ. ಇದು ನೋಡ್ರಿ ಇಲ್ಲಿ ಹೆಂಗಿದೆ, ಯಾವ ಶೇಪಲ್ಲಿ ಹೈಟಾಗಿ ನಿಂತ್ಕೊಂಡಿದೆ. ಹಾಗೆ ಹೋಗ್ತಾ ಇದೀವಿ. ಇನ್ನೂ 5.2 ಕಿಲೋಮೀಟರ್ಸ್ ಇದೆ. ನೋಡ್ತಾ ಇದ್ರಲ್ಲ, ಇನ್ನೂ 5.2 ಇದೆ. ರೋಡ್ ಮಾತ್ರ ವರಸ್ಟ್ ಆಗಿದೆ ಹೇಳ್ತಾ ಇದೀವಲ್ಲ. ಎಷ್ಟು ವರಸ್ಟ್ ಆಗಿದೆ ಅಂದ್ರೆ ಕುತ್ಕೊಳಕ್ ಆಗ್ತಿದೆ ಈಗ. ನೋಡ್ರಿ ಇಂಥ ಒಳ್ಳೆ ಪ್ಲೇಸ್ಗಳಿಗೆಲ್ಲ ಒಳ್ಳೊಳ್ಳೆ ರೋಡ್ ಹಾಕಿದ್ರೆ ಬರೋದು ಜನರು. ಒಂಥರ ಇದೆ ನೋಡ್ರಿ. ಏನಿದು ಇಲ್ಲಿ ಬಾವಿ ಕಣ ಮಾರ, ಈ ತರನೇ ಇರ್ತಾವ ಬಾವಿ. ಒಣಗೋಗಿದೆ ಬಾವಿ. ಮೆಟ್ಲು ನೋಡಿ ನಾನು ಕರೆಸ್ದೆ. ಏನೋ ಪ್ರೈವೇಟ್ ಪ್ರಾಪರ್ಟಿ, ಅದ್ರ ನಾವೇನಾದ್ರು ತಪ್ಪು ಮಾಡ್ತಾ ಇದೀವ? ನಡಿ ಹೋಗೋಣ ಬೇಗ. ಬೆಟ್ಟ ನಾವು ಹೋಗೋದು ಈ ಬೆಟ್ಟದ ಮೇಲೆ ಹೋಗ್ಬೇಕು. ನಮಗೇನು ಅಂದ್ರೆ ಸನ್ಸೆಟ್ ಒಳಗೆ ಹೋಗ್ಬೇಕು. ಸನ್ಸೆಟ್ ಇನ್ನೂ ಆಗಿಲ್ಲ, ಒಂದು 5-10 ನಿಮಿಷದಲ್ಲಿ ಹೋಗ್ತೀವಿ. ಸೊ ಈ ಬೆಟ್ಟನ ಹತ್ಬೇಕು. ಇವಾಗ ಹತ್ತದಿರೋ ಟಾಸ್ಕ್, ಇನ್ನೊಂದು ದೊಡ್ಡ ಟಾಸ್ಕ್. ಅದು ಟಾಪಿಗೆ ಹೋಗಿ ನೋಡ್ಬೇಕು ನಾವು ಅಷ್ಟೇ. ಇವತ್ತು ಸನ್ಸೆಟ್ ಆಗೋದು. ಇಲ್ಲೊಂದು ಹಂಗೆ ಕೆರೆ ಇದೆ ನೋಡ್ರಿ, ಫುಲ್ಲು ನೀರು. ಲೋಟಸ್ ಏನೋ ಇದೆ, ಆದರೆ ಕೆರೆ ತುಂಬ ಒಣಗೋಗಿದೆ ಸೈಡಲ್ಲಿ ನೋಡ್ರಿ. ಇಲ್ಲಿಂದ ಒಂದ್ಸತಿ ವ್ಯೂಸ್ ನೋಡ್ರಿ ಹಿಂಗಿದೆ, ಮಸ್ತಾಗಿದೆ. ಇಲ್ಲಿಂದ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಸೀನರಿ ವಂಡರ್ಫುಲ್ ಆಗಿದೆ. ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ ನೋಡ್ರಿ. ಇಲ್ಲಿ ಸನ್ನು, ಇಲ್ಲಿ ವಾಟರ್, ಅಲ್ಲಿ ಮೌಂಟೇನ್, ಇಲ್ಲಿ ರೋಡು, ಇಲ್ಲಿ ಗಾಡಿ, ಇಲ್ಲಿ ನಾವು. ಎಷ್ಟು ಚೆನ್ನಾಗಿದೆ, ಸೈಕಾಗಿದೆ ಜಾಗ. ಇನ್ನು ಮೇಲೆ ಹೋಗ್ಬೇಕು. ಮೇಲಲ್ಲಿ ಮಲಗಿರೋ ತರ ಕಾಣಿಸ್ತಲ್ವಾ ಒಂದ್ ಮನುಷ್ಯ? ಎಲ್ಲಿ? ಇಲ್ಲೇ ಅಲ್ಲಿ ತಲೆ, ಇಲ್ಲಿ ಕೈ, ಅಲ್ಲಿ ಹೊಟ್ಟೆ,
ಕಾಲಿಲ್ಲ ಏನಿಲ್ಲ ನಡಿ, ಹಂಗೆ ಹೋಗ್ಬೇಕಿನ್ನು. ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ರೋಡು, ಅಲ್ಲಿ ಕಾಣಿಸ್ತಿದೆ, ಸಣ್ಣಿದೆ ನೀಟಾಗಿ. ಯಾವ್ದಾರ ಹುಡುಗಿಗೆ ಡೊನೇಟ್ ಮಾಡ್ತೀರಾ ಅಂದ್ರೆ ನೋಡ್ರಿ ಇಲ್ಲಿ ಬಂದು. ಯಾವ ಹುಡುಗಿನೂ ಇಷ್ಟು ದೂರ ಬರಲ್ಲ ರೋಡ್ ನೋಡ್ಬಿಟ್ಟು. ನಡಿ. ರೋಡ್ ನೋಡಲ್ಲ, ಲೋಟಸ್ ಬೇರೆ ಬರ್ತಾರಲ್ಲ, ಆದ್ರೆ ಒಂದು ನೀರಿಲ್ಲ ಇಲ್ಲಿ. ನೀರ್ ಚೆನ್ನಾಗಿದ್ದು ಇಲ್ಲೆಲ್ಲ ನಮ್ ಕಡೆ ಮಳೆ ಬಿದ್ದಂಗಿದೆ, ಈ ಕಡೆ ಬೀಳ್ತಾ ಇಲ್ಲ. ಈ ಸತಿ ನಾವು ಬಂದಾಗಿಂದ ಒಂದು ಮಳೆ ನೋಡಿಲ್ಲ ನಾನು ಮಳೆಗಾಲದಲ್ಲಿ. ಇನ್ನೆಲ್ಲಿಂದ ಬರ್ಬೇಕು ನೀರು? ಇಲ್ಲಿ ನೋಡ್ರಿ, ಎಲ್ಲ ವುಡನ್ ವೇಸ್ಟ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಗಾಡಿ ಹತ್ತಲ್ಲೋ, ಇಷ್ಟು ಹೈಟಲ್ಲಿದೆ. ಯಪ್ಪ, ಹುಷಾರು ಜಲ್ಲಿದೆ, ಹುಷಾರಾಗಿ ಓಡ್ಸೋ. ಬಿದ್ರೆ ಏನಿಲ್ಲ, ಕೆಳಗೆ ಹೋಗಿ ಸಿಗ್ತೀವಿ ನಾವು ಮತ್ತೆ. ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ಆಫ್ ರೋಡಿಂಗ್ ಗಿಂತ ಅಪ್ಪ ಇದು. ಇಳಿಬೇಕಾ? ಆರಾಮಾಗಿ ಹತ್ಬೋದು, ಜಲ್ಲಿ ಇದೆ. ಹುಷಾರು. ಎಲ್ಲರೂ ಎಕ್ಸ್ಪಲ್ಸ್ ಅಂತೆ, ಹಿಮಾಲಯನ್ ಇಲ್ಲ ದೊಡ್ಡ ಗಾಡಿಗಳ ಜೊತೆ ಮಾಡ್ತಾರೆ. ನಾವು ಸ್ಕೂಟಿ ಎಂಟರ್ಕಲ್ಲೇ ಆಫ್ ರೋಡ್ ಮಾಡ್ತೀವಿ. ಆಫ್ ರೋಡ್ಗಿಂತ ಜಲ್ಲಿ ರೋಡ್ ಇದು. ಜಾರುತ್ತೆ, ನಮ್ಮ ಟೈರ್ ಸ್ಟೇಬಲ್ ಆಗಿರಲ್ಲ. ಯಾವ ಗಾಡಿ ಬಂದ್ರೆ ಸ್ಟೆಬಿಲಿಟಿ ಇರಲ್ಲ. ಅದ್ರಲ್ಲೂ ಹೈಟು ಈ ತರ ಇದೆ ನೋಡಿ. ಫುಲ್ ಮೇಲೆ ಹೋಗ್ಬೇಕು ಇನ್ನು. ಇನ್ನೂ 800 ಮೀಟರ್ಸ್ ಹೋಗ್ಬೋದು ಅಷ್ಟೇ ಗಾಡೀಲಿ. ಅದ್ರ ಮುಂದಕ್ಕೆ ಆಗಿಲ್ಲ ಆದ್ರೂ ಏನಾದ್ರೂ ಚಾನ್ಸಸ್ ಇದ್ರೆ ತಗೊಂಡೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಮೆಟ್ಲೆತ್ತದಿದ್ಯಾ? ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ. ಮೆಂದೆ ಗುಂಡು ಆಂಜನೇಯ ಸ್ವಾಮಿ ದೇವಸ್ಥಾನ, ನಮ್ಮ ಭಾಷಿನ ದೇವಸ್ಥಾನ ಇದು. ಯಾವ ತರ ಫುಲ್ ಹೈಟಲ್ಲಿ ಕಟ್ಟಿದಾರಪ್ಪ, ಹೈಟಲ್ಲಿ ಇಟ್ಟಿದ್ದಾರೆ. ಏನಾದ್ರು ಇಲ್ಲಿ ನೋಡ್ರಿ ಗಾಯ್ಸ್, ಎಷ್ಟು ಸಕ್ಕದಾಗಿದೆ. ಅಲ್ಲಿ ನಾವು ಎಲ್ಲ ಮೌಂಟೇನ್ಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದು, ಮೌಂಟೇನ್ಸ್ ಎಲ್ಲ ಅಲ್ಲೇ ಇದೆ. ಸೈಕಾಗಿದೆ ವ್ಯೂ ಮಾತ್ರ. ಇಲ್ಲಿ ಬಂದ್ರೆ ಫ್ರೆಂಡ್ಸ್ ಜೊತೆ ಬರೋದು ಮಸ್ತಾಗಿ. ರೋಡಿಗೂ ಇದಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ನಮ್ಮವ್ರು ಬಂದ್ರೆ ಅಲ್ಲ, ಬತ್ತೀವಿ ಅಂತಾರೆ ಮಾಡ್ಬೇಕಾದ್ರೆ, ಹೋಗುವಾಗ ಯಾರು ಬರಲ್ಲ ಅಂತಾರೆ. ನೋಡ್ರಿ ಎಷ್ಟು ಸಕ್ಕದಾಗಿದೆ. ಇಷ್ಟ ಹೈಟಲ್ಲೇ ಹಿಂಗ್ ಕಾಣಿಸ್ತಿದೆ ಅಂದ್ರೆ ಇನ್ನು ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಡ್ಕೊಂಡು ಹೋದಾಗ ಇನ್ನೇ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಇದು. ಇನ್ನು ಸನ್ರೈಸ್ ಟೈಮಲ್ಲಿ ಫಾಗ್ ಇರ್ಬೇಕಾದ್ರೆ ಎಲ್ಲ ಬಂದ್ರೆ ಮಸ್ತಾಗಿ ಕಾಣುತ್ತೆ ನೋಡಿ. ಇನ್ನು ಹೈಟಲ್ಲೇ ಹೋಗ್ತಾ ಇರೋದು ನಾವು, ಘಾಟ್ ರೋಡು ಇದು. ಟಾರ್ ಬೇರೆ ಇಲ್ಲ, ಏನಿಲ್ಲ. ಇದು ಟೈರ್ ಹೋದ್ವಿ ಇವತ್ತು, ಟೈರ್ ಹೋದ್ವಿ. ಸೈಕಾಗಿದೆ ನೋಡಿ. ಅಲ್ಲಿ ಆ ಗ್ರೀನರಿ ಬೆಟ್ಟ ಚೆನ್ನಾಗಿದೆ. ಇನ್ನು ಶರೋಮರಿ ಹಾರಿಸಿದೆ ಕೆಳಗೆ, ಸೀದಾ ಫ್ಲೈಟ್. ಅಯ್ಯೋ ಇನ್ನು ಎಷ್ಟು ದೂರ ಇದೆ ನೋಡ್ರಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ನಮ್ಮಿಂದೆ. ಇಲ್ಲಿ ನೋಡಿ, ಅಲ್ಲಿ ಎಷ್ಟು ಬೆಟ್ಟಗಳಿದಾವೋ, ಎಷ್ಟು ಹೈಟಲ್ಲಿ ಹೋಗ್ತಾ ಇದೀವಿ ಗೊತ್ತಾ ನಾವು. ಇದನ್ನ ಆಕ್ಚುಲಿ ನಮ್ ಕಡೆ ಆಗಿದ್ರೆ 10 ರೌಂಡ್ ಹಾಕಿರೋರು. ಇಲ್ಲಿ ಏನ್ ಸೈಕೋ ಅಪ್ಪಿದೆ, ಹಿಂಗಿದೆ ನೋಡಿ. ಇಲ್ಲಿ ಇದೇ ತರ ಇದೆ ಮತ್ತೆ ಎಲ್ಲ ರೋಡ್ ಎಲ್ಲ. ಇದು ರಿಯಲ್ ಆಫ್ ರೋಡಿಂಗು. ಇದೇ ಲಾಸ್ಟ್. ಇಲ್ಲಿಂದ ಇನ್ನೂ ಮೇಲೆ ಹೋಗ್ಬೇಕು. ಇಲ್ಲಿಂದ ಒಂದ್ಸತಿ ವ್ಯೂ ಚೆಕ್ ಮಾಡ್ರಿ. ಸ್ಟೇರ್ಸ್ ಇದೆ ಪೂರ್ತಿ. ಎಷ್ಟು ಸಕ್ಕದಾಗಿ ಮಾಡಿದಾರೋ ಇದು ಮೆಟ್ಲು. ನಾವೊಂದ್ ಕಡೆ ಹೋಗಿದ್ವಿ, ಇಲ್ಲೇ BR ಹಿಲ್ಸ್. ಅದಕ್ಕೆ ಕೆತ್ತಿಟ್ಟಿದ್ರು, ಹೆಂಗೆ ಕೆತ್ತಿಟ್ಟಿದ್ರು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿಂದ ಒಂದ್ಸತಿ ವ್ಯೂ ಚೆಕ್ ಮಾಡ್ರಿ. ಎಲ್ಲಿ? ಹಾ, ಅಲ್ಲಿ ಅಲ್ಲೆಲ್ಲ ಕಾಣಿಸ್ತಿದಾವಲ್ಲ, ಹಿಂಗೆ ತುಂಬಾ ಹಾಕಿದ್ದಾರೆ ಅದೆಲ್ಲ ಪೂರ್ತಿ. ಸಖತ್ ಹೈಟಲ್ಲಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೆಟ್ಲು ಈ ಥರ ಇದೆ ಸ್ಲೋಪಲ್ಲಿ ಆ ಕಡೆಗೆ. ಎಷ್ಟು ಚೆನ್ನಾಗಿದೆ ಇದು.
ಹತ್ಬೇಕು, ಸರಿಯಾಗಿ ಹತ್ಬೇಕು. ಇನ್ನು ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ನೋಡ್ರಿ ಒಂದ್ಸತಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಕೆತ್ತಿಟ್ಟಿರೋದೆಲ್ಲ ಇಲ್ಲೇ ಐತಿ. ಇನ್ನು ಇದು ರೀಸೆಂಟಾಗಿ ಯಾವಾಗಲೂ ಮಾಡಿರ್ಬೇಕಣ, ಅಂದರೆ ರೀಸೆಂಟ್ ಇಯರ್ಸಲ್ಲಿ. ಅದೇ ರೀಸೆಂಟ್ ಇಯರ್ಸು ಲೆಕ್ಕ ಹಾಕೊಂಡು ಹೋಗ್ತಿದ್ಯಾ? ಹೌದಾ? ರೀಸೆಂಟ್ ಇಯರ್ಸ್ ಅಂದರೆ ಒಂದು 3-4 ಇಯರ್ಸ್ ಆಗಿರ್ಬೋದು ಪಕ್ಕ. 2-4 ಇಯರ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಕರೆಕ್ಟಾಗಿ 100 ಸ್ಟೆಪ್ಸ್ ಆಗಿದೆ. ಅದು ಹೈಟಲ್ಲಿ ಬಂದು 100 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿರೋದು. ಈ ಥರ ಕಾಣ್ತಿದೆ. ಇನ್ನು ಮೇಲಾದರೆ ವೆದರು ಮಳೆ ಬರೋ ಥರ ಇನ್ನೂ ಇತ್ತು ಅಂದಿದ್ರೆ ಇನ್ನೂ ಚೆನ್ನಾಗಾಗೋದು. ಮಳೆನೇ ಇಲ್ಲ. ಮಳೆ ಇದ್ರೆ ಇನ್ನೂ ಮಸ್ತಾಗಿ ಆಗೋದಿದು ಎಲ್ಲ ನೋಡೋಕ್ಕೆ. ಇಲ್ಲಿ ಕಿತ್ತೋಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಪಾಪ ಅವ್ರು ಮೆಟ್ಲು ಮಾಡಿಕೊಟ್ಟಿದ್ದಾರೆ. ಇವನು ನಂದೇ ಒಂದು ರೂಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತೀನಿ. ನಡಿ ನಡಿ, ಬರ್ತೀನಿ ನಡಿಯೋ. ನಮ್ಮ ಆಡಿಯನ್ಸಿಗೆ ಗೊತ್ತು ನಾನು ಎಷ್ಟೆಷ್ಟು ಅಡ್ವೆಂಚರ್ ಮಾಡಿದ್ದೀನಿ ಅಂತ. ನಡಿ. ನಾವು ಅದು ವ್ಲಾಗ್ ಮಾಡ್ಕೊತ ಅಡ್ವೆಂಚರ್ ಮಾಡ್ತೀವಿ. ಅಲ್ಲಿ ನೋಡ್ರಿ, ಅಲ್ಲಿ ಎಷ್ಟು ಚೆನ್ನಾಗಿ ಪಾಪ ಮೆಟ್ಲು ಮಾಡಿ ಕೊಟ್ಟಿದ್ದಾರೆ. ನಾವು ಹಿಂಗೆ ಬಿಸಿ ರಕ್ತ ಅಲ್ಲ, ಅದಕ್ಕೆ ಎಲ್ಲಿ ಬರ್ತಾ ಇದೆ ನೋಡಿದ್ರ? ಅಲ್ಲಿಂದ ಇಲ್ಲಿಗೆ ಹತ್ಕೊಂಡ್ ಬಂದಿದ್ದೀವಿ. ಹಿಂಗೆ ಹೋಗೋಣ ಅಂತಿದ್ವಿ. ಮೆಟ್ಲಲ್ಲಿ ಹೋಗ್ರು ಅಂತ ಅವ್ರು ಹೇಳಿದ್ರೆ ನಮ್ಮಂಥವ್ರು ಆಗುತ್ತಾ? ಸ್ಲಿಪ್ಪರ್ ಜಾರಬಾರ್ದು ಅಷ್ಟೇ. ಇಲ್ಲಿ ನೋಡು ಗ್ರಿಪ್ಪು ನಂದು ಹೆಂಗೈತೆ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಬ್ರೋ, ಕಮ್ ಆನ್. ಇಲ್ಲೆಲ್ಲ ಹಾವುಗಳಿರ್ತಾವಪ್ಪ ಈ ಪೊದೆಯಲ್ಲಿ. ಬೇಡ, ಯಾವಾದ್ರೂ ಇರ್ಬೋದು ಅದರಲ್ಲಿ. ಬರ್ತೀನಿ. ಹಿಂಗೆ ಬಾರ, ಹಿಂಗೆ ಹೋಗೋಣ. ಬನ್ನಿ ಬ್ರೋ, ಅಡ್ವೆಂಚರ್ ಮಾಡಿ ಬ್ರೋ. ಬೇಡ ಇವಾಗ ಹೇಳ, ಏನೋ ಹೇಳ್ತಿದ್ದೆ. ಜಾರದೆ ಲೋ, ಬೇಡ ಸುಮ್ಮನಿರು. ಈ ಕಡೆ ಹತ್ತಕ್ಕಾಗಲ್ಲ, ಅಲ್ಲಿ ಗ್ರಿಪ್ಪಿಲ್ಲ, ಅಲ್ಲಿ ಸರಿಯಾಗಿ ಚೆನ್ನಾಗಿ ಗ್ರಿಪ್ಪಿಲ್ಲ. ನಾವು ಸರಿ ಇದ್ರೆ ಇನ್ನೊಂದಷ್ಟು 100 ವಿಡಿಯೋ ಮಾಡ್ಬೋದು. ಇವತ್ತೇ ಹೋಗ್ಬಿಟ್ರೆ ಹುಷಾರಾಗಿಳಿ. ಅದು ಕ್ರಾಸ್ ಮತ್ತೆ ಹಿಂಗೆ ಉಲ್ಟಾ ಆಗ್ಬಿಡ್ತು ಅಂದರೆ ಎಷ್ಟೊತ್ತಿಲ್ಲ ಸಾರ್. ನಾವು ಬಾ ಬಿಸಿ ರಕ್ತ ತಣ್ಣಗಾಗೋಯ್ತು. ಇವಾಗ ಮುಚ್ಕೊಂಡು ಆ ಕಡೆ ಹೋಗ್ತಾ ಇದ್ದೀವಿ. ಯಾರಿಗೆ ಬೇಕು ಮತ್ತೆ? ಯಾವನಾದ್ರೂ ಬಂದು ಬೈದ ಅಂದರೆ ಯಾವನು ಬರಲ್ಲ. ತಣ್ಣಗಾದ್ಮೇಲೆ ಹಿಂಗೆ ಅಲ್ಲಿ ಚುಂಚಿ ಫಾಲ್ಸಿಗೆ ಹೋಗಿದ್ವಿ. ಒಂದು ಆಂಟಿ ಡೈರೆಕ್ಟ್ ಬಂದು ಬೈದು ಬಿಡ್ಬೇಕಾ? ದೇವಸ್ಥಾನ ಇದೆ ಅಲ್ಲಿ. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದಪ್ಪ ಅಷ್ಟೇ. ಅವನ್ನೆಲ್ಲ ಅಡ್ವೆಂಚರ್ ಮಾಡ್ತಾನೆ. ನಾನು ಒಂದು ಕೈಯಲ್ಲಿ ವ್ಲಾಗ್ ಮಾಡ್ಕೊಂತ ಹಿಂಗೆ ಹೋಗ್ತೀವಿ. ಹಿಂಗಿದೀವಿ, ಹಿಂಗೆ ಹೋಗ್ತೀವಿ. ಎಷ್ಟು ದೂರ? 212 ಮೆಟ್ಲು ಕಂಪ್ಲೀಟ್ ಆಗಿರೋದು. 212 ನೋಡ್ರಿ, ಎಷ್ಟು ಚಕ್ಕದಾಗಿದೆ. ಅಲ್ಲಿ ಸೋಲಾರ್ ಪ್ಲ್ಯಾಂಟ್ ನಿಮಗೆ ಕಾಣಿಸ್ತಿಲ್ಲ, ಅದೆಲ್ಲ ಸೋಲಾರ್ ಪ್ಲ್ಯಾಂಟು. ಅದು ಎಲ್ಲಿ ಐತೆ ನೀರು? ನೀರೈತಂತೆ, ಬರ್ರಿ ನೋಡೋಣ. ನೀವು ಯಾರಾದರೂ ಬರೋದಿದ್ರೆ ಫ್ರೆಂಡ್ಸ್ ನೆತ್ತಾಕೊಂಡು ಬಂದುಬಿಡ್ರಿ ಅಷ್ಟೇ. ಇಂಥ ಕಡೆ ಫ್ರೆಂಡ್ಸ್ ಬರೋರಿದ್ರೆ ಮಾತ್ರ, ಇಲ್ಲ ಬರೋಕ್ಕೆ ಹೋಗ್ಬಿಡ್ರಿ ಒಬ್ಬೊಬ್ಬರೇ. ಇವರೆಲ್ಲ ನಮ್ಮದು ಇನ್ನೊಂದು ಗಾಡಿ ಇತ್ತು,
ಬರ್ಬೋದಿತ್ತು ಅವರು. ಸುಸ್ತಾಗಿದ್ದೀವಿ, ಅದಾಗಿದೆ ಇದಾಗಿದ್ದೀವಿ ಅಂತಾರೆ. ಬಾರೋ ಅಡ್ವೆಂಚರ್ ಹೊರಗಡೆ ಬಾರೋ. ಬರ್ತೀನಿ ನಡಿಯ. ನೀನು ಇದು ಆಡ್ಬಿಟ್ಟೋಡು ಹೋಗು. ನೆಟ್ಟಿಗೆ ಗಾಡಿ 70ರಲ್ಲಿ ಹೋದ್ರೆ ಅಯ್ಯೋ ನಿಮಿಷ ಅಯ್ಯೋ ಅಯ್ಯೋ ಅಂತ ಬಾಯ್ ಬಡ್ಕೊಂತಾನೆ. ನಾವಪ್ಪಂಗಿರೋದು ಒಬ್ಬನೇ ಮಗ ನಮ್ಮಪ್ಪ ಏನೋ ನನಗೆ ಆಸ್ತಿ ಮಾಡ್ತೈತಿ, ನಾನು ನೋಡ್ಕೋಬೇಕಾದಂತ. ಇವಾಗ ನೋಡಿದ್ರೆ ಅಡ್ವೆಂಚರ್ ಮಾಡೋ ಅದು ಮಾಡೋ ಇದು ಮಾಡೋ ಅಂತೆ. 70 ದಾಟಿಲ್ಲ ಒಯ್ಕತ್ತ ನನಗೆ. ಇನ್ನು ನಮ್ಮ ಥರ 100 ಸ್ಪೀಡಲ್ಲಿ ಹೋದರೆ ಏನು ಮಾಡ್ತಾರೆ. ಅಲ್ಲಿಂದ ಒಂದ್ಸತಿ ವ್ಯೂ ನೋಡ್ರಿ. ಸಣ್ಣ ಕೆಳಗೆ ಹೋಗ್ತಾ ಇದೆ ನಿಧಾನಕ್ಕೆ. ಈ ಕಡೆ ಎಲ್ಲ ಸೈಕ್ ವ್ಯೂ ಇದೆಲ್ಲ. ಮೇಲೆ ಹೋಗ್ಬೇಕಿನ್ನು. ಮೇಲೆ ಹೋದ್ಮೇಲೆ ಸಿಗ್ತೀನಿ. ಇಲ್ಲೂ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೇನೆ. ಸೊ ನಾವು ಊರಲ್ಲಿ ಹೋಗಿದ್ದು ರಂಗನಾಥ ಸ್ವಾಮಿ ದೇವಸ್ಥಾನನೇ, ಇಲ್ಲೂ ರಂಗನಾಥ ಸ್ವಾಮಿ ದೇವಸ್ಥಾನನೇ. ಎಲ್ಲೆಲ್ಲೂ ರಂಗನಾಥ ಸ್ವಾಮಿ ದೇವಸ್ಥಾನ. ಬೀಗ ಇತ್ತಾನೆ, ಬೀಗ ಸ್ಕೂಟಿ ಬೀಗ ಇಲ್ಲಿ ನೋಡ್ರಿ. ಇಲ್ಲಿ ಬೆಟ್ಟದ ಮೇಲೆ ಆ ಶೈನಿಂಗ್ ಹೆಂಗೆ ಹೊಡಿತಾ ಇದೆ ನೋಡು, ಸೈಕಾಗಿದೆ. ಆರಳ್ಳಿ ಬೆಟ್ಟ ಕಾಣಲ್ಲ ಇಲ್ಲಿ ನೋಡ್ರಿ. ವಾವ್, ಸೊ ಗೈಸ್ ಇಲ್ಲಿ ಏನು ಬರ್ದಿವ್ರು ಓದ್ಕೊಳ್ರಿ. ಹಂಗೆ 1-2 ಸೆಕೆಂಡ್ ಇಡ್ತೀನಿ. ನಾವು ಹೇಳಿದ್ರೆ ಬೀಪು ಅದನ್ನು ಬ್ಲರ್ ಮಾಡಬೇಕಾಗತ್ತೆ. ಏನೇನೋ ಹೆಂಗೆ ಬರ್ತೀವ್ರಿ ನೋಡ್ರಿ. ಗಾಜು ಹೊಡೆದ್ರೆ ಇಲ್ಲಿ ಇನ್ನೊಂದು ಬರ್ದಿವ್ರಿ, ಇನ್ನೊಂದು ಲೈನು ಅದನ್ನು ತೋರಿಸಿದ್ರೆ ಶಾಕ್ ಆಗ್ತೀರಾ. ಈ ಬೆಟ್ಟದ ಮೇಲೆ ಗಲೀಜು ಮಾಡಿದವರು ಡ್ಯಾಶ್ ಮಕ್ಕಳು. ಏನು ಮಕ್ಕಳು ಗೊತ್ತಿಲ್ಲ, ಅಲ್ಲಿ ಐತಿ ಓದ್ಕೊಳ್ರಿ ಅಷ್ಟೇ. ಆ ಥರ ಎಲ್ಲ ಬರ್ದಿಟ್ಟಿದ್ದಾರೆ. ಏನು ಕ್ರಿಯೇಟಿವಿಟಿ ಜನದ್ದೆಲ್ಲ. ಆದರೂ ಸ್ವಲ್ಪ ಜನ ಗಲೀಜು ಮಾಡಿದ್ದಾರೆ ಅಲ್ಲಿ ನೋಡ್ರಿ. ಯಾರ್ಯಾರೋ ಗಲೀಜು ಮಾಡಿದ್ದಾರೆ, ಅವ್ರನ್ನೆಲ್ಲ ಅಂತ ಕರಿಬೇಕು ಕಮೆಂಟಲ್ಲಿ ಕಮೆಂಟ್ ಸೆಕ್ಷನ್ ಹಾಕ್ರಿ. ಅಲ್ಲ ಆವಾಗಲೇ ತೋರಿಸ್ದಂಗೆ ಇಲ್ಲೇನೋ ಒಂದು ಬರ್ದಿದ್ದಾರೆ. ಇಲ್ಲೇನು ಬರ್ದಿದ್ದಾರೆ, ಹರ್ಷ ಅಂತ ಬರ್ದವ್ರೆ. ಇಲ್ಲಿ ನಿರಂಜನ್, ಇಲ್ಲಿ ಸ್ವಚ್ಛತೆ ಕಾಪಾಡಿ ಕಸವನ್ನು ಕಸದ ಬುಟ್ಟಿಗೆ ಹಾಕಿರಿ. ಇದು ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗೋಗಿಲ್ಲ, ಸ್ನಾನ ಮಾಡಿಲ್ಲ. ನಾರಾಯಣ ಸ್ವಾಮಿ ದೇವಸ್ಥಾನ ಪೂಜೆ ಎಲ್ಲ ನಡೀತಾ ಇರುತ್ತೆ, ಅದೆಲ್ಲ ಹಚ್ಚಿದ್ದಾರೆ. ಸೊ ಇಲ್ಲಿಂದ ಚಪ್ಪಲ್ ಬಿಟ್ಟು ಚೆನ್ನಾಗಿದೆ, ಪೀಸಾಗಿದೆ ಈ ಥರ. ಆದರೆ ಏನು ಪ್ರಾಬ್ಲಮ್ ಅಂದರೆ ದೂರ ಇದೆ ಮತ್ತು ರೋಡ್ ಸರಿ ಇಲ್ಲ. ಬೆಂಗಳೂರಿಂದನೂ ಅಪ್ರಾಕ್ಸಿಮೇಟ್ಲಿ 40 ಕಿಲೋಮೀಟರ್ಸ್ 50 ಕಿಲೋಮೀಟರ್ಸ್ ಆಗ್ಬೋದಷ್ಟೇ. ಆಗಲ್ಲ. ಬೆಂಗಳೂರಿಂದ ಬಿಡದಿಗೆ ಎಷ್ಟಾಗುತ್ತೆ? ಒಂದು 20-30 ಕಿಲೋಮೀಟರ್ಸ್ ಆಗುತ್ತಾ? ಅಲ್ಲಿಂದ ಈ ಕಡೆ 20. ಕ್ಲೋಸ್ ಮಾಡಿದ್ದಾರೆ ಕರೆಂಟ್ಲಿ. ಬೇರೆಯವ್ರಿಗೆ ಹೇಳ್ತಾರೆ, ದೇವಸ್ಥಾನದ್ದೇ ತಂದು ಹಾಕಿದ್ದಾರೆ. ಮೇನ್ ಥಿಂಗ್ ಅದು ಬ್ಲರ್ ಆಗಿರುತ್ತೆ. ಟೂ ಗ ಅದು ಮಧ್ಯದಲ್ಲಿ ನೀವೇನಾದರೂ ಹಾಕ್ಕೊಳ್ರಿ. ಇಲ್ಲೆಲ್ಲ ಚೆನ್ನಾಗಿದೆ, ಆರಾಮಾಗಿ. ಇಲ್ಲೆಲ್ಲ ಸ್ವಲ್ಪ ಗಿಡ ಮರ ಇತ್ತು ಅಂದರೆ ಆರಾಮಾಗಿ ಮಲ್ಕೋಬೋದು ಬೆಳಗ್ಗಿಂದ ಬಂದು. ಗಾಳಿ ಇದೆ, ನೆಟ್ವರ್ಕ್ ಇದೆ. ಹಿಂಗೋನ್ ಬರ ಚಪ್ಪಲ್ ಬಿಟ್ಟಿದ್ದೀವಿ. ಸನ್ಸೆಟ್ ಆಗ್ತಾ ಇದೆ ನಿಧಾನಕ್ಕೆ.
ನನಗೆ ಅವ್ರದ್ದು ಮೇನ್ಲಿ ಅವ್ರ ಲ್ಯಾಂಗ್ವೇಜು ಅವ್ರು ಮಾತಾಡೋದು ಸ್ಪಷ್ಟತೆ ಎಲ್ಲ ಎಷ್ಟು ನೀಟಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಸಕ್ಕತ್ತಾಗಿ ಇಷ್ಟ ಆಯ್ತು ನನಗೆ. ಆ ಥರ ಇರಬೇಕು ಅಂತ ನನಗೆ ಆಸೆ. ನನಗೆ ಯಾವ ಥರ ಇರಬೇಕಲ್ಲ ಆ ಥರನೇ ಮಾತಾಡ್ತಿದ್ದಾರೆ ಈ ಅಣ್ಣ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಲಾಸ್ಟ್ ಟೈಮ್ ನೋಡ್ಕೊಳ್ಳಿ. ಸೊ ಇವಾಗ ವಾಪಸ್ ಹೊರಟಿದ್ದೀವಿ ಇಲ್ಲಿಂದ. ಸೊ ಇಲ್ಲಿಂದ ಹೊರಟ್ವಿ ನಾವು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಮ್ಮ ಪಯಣದ ಕಡೆಗೆ, ನಮ್ಮ ಮನೆಯ ಕಡೆಗೆ. ಸೊ ಇನ್ನೊಂದು ಗಂಟೆ ಆಗುತ್ತೆ ಹೋಗೋ ಅಷ್ಟೊತ್ತಿಗೆ. 8 o'clock ಆಗುತ್ತೆ. ಆರಾಮಾಗಿ ಹೋಗ್ಬೇಕಷ್ಟೆ. ನಿಧಾನಕ್ಕೆ ಆರಾಮಾಗಿ ಹೊಡಿಯೋ, ಆರಾಮಾಗಿ ಹೋಗೋಣ. ಸೊ ಗೈಸ್, ಅಲ್ಲಿ ಮೂನ್ ನೋಡ್ರಿ ಯಾವ ಥರ ಕಾಣ್ತಿದೆ. ಸೈಕ್ ಆಗಿದೆ ಮೂನು. ಸ್ವಲ್ಪ ಇವಾಗ ಓಪನ್ ಆಗ್ತಾ ಇದೆ. ಅದ್ರ ಪಕ್ಕ ಒಂದು ಸ್ಟಾರ್ ಸೈಕ್ ಆಗಿದೆ. ಈ ಥರ ಈ ಥರ ಎಂಜಾಯ್ ಮಾಡ್ತಾ ಇರ್ಬೇಕು.